ಕೇಂದ್ರ ಚುನಾವಣಾ ಆಯೋಗ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡ್ತಿದೆ. ಇದೇ ಹೊತ್ತಲ್ಲೇ ಡಿಕೆ ಶಿವಕುಮಾರ್ ಸರ್ಕಾರ ಗ್ಯಾರಂಟಿಗಳ ಪರಿಷ್ಕರಣೆಗೂ ಕೈ ಹಾಕಿದೆ. ಮೊದಲ ಹಂತದಲ್ಲಿ ಇವತ್ತಿನಿಂದ ಗೃಹ ಜ್ಯೋತಿ ಗ್ಯಾರಂಟಿ ಮರುಪರಿಶೀಲನೆಗೆ ಸರ್ಕಾರ ಮುಂದಾಗಿದೆ. ಇದರ ಹಿಂದಿರೋ ಕಾರಣ ಎಸ್ಐಆರ್. ನಿನ್ನೆಯಿಂದ ಕರ್ನಾಟಕದಲ್ಲಿ 5,54,00,000 ಮತದಾರರ ಪಟ್ಟಿ ಪರಿಷ್ಕರಣೆಯಾಗ್ತಿದೆ. ಮುಖ್ಯಮಂತ್ರಿಗಳ ಮನೆಯಿಂದಲೇ ಎಸ್ಐಆರ್ ಶುರು ಮಾಡಿತ್ತು ಚುನಾವಣಾ ಆಯೋಗ. ನಿನ್ನೆ ಒಂದೇ ದಿನ ರಾಜ್ಯದಲ್ಲಿ 12,48,000ಕ್ಕೂ ಹೆಚ್ಚು ಜನ ಎಸ್ಐಆರ್ಗೂ ಒಳಪಟ್ಟಿದ್ದಾರೆ. ಇದೇ ಹೊತ್ತಲ್ಲೇ ಸರ್ಕಾರದಿಂದ ಗೃಹ ಜ್ಯೋತಿ ಫಲಾನುಭವಿಗಳ ದಾಖಲೆಗಳ ಪರಿಶೀಲನೆಗೂ ಸರ್ಕಾರ ಆದೇಶ ಹೊರಡಿಸಿದೆ. ಇದರ ಹಿಂದಿರುವ ಲೆಕ್ಕಾಚಾರ ಎಸ್ಐಆರ್ನಲ್ಲಿ ಏನಾದರೂ ಲೋಪದೋಷಗಳಾಗ್ತಾ ಇದೆಯಾ ಅಂತ ಕಂಡುಹಿಡಿಯೋದು ಸರ್ಕಾರದ ಮೂಲ ಉದ್ದೇಶ. ಆದರೆ ಗೃಹ ಜ್ಯೋತಿ ಪರಿಷ್ಕರಣೆಗೆ ಸರ್ಕಾರ ಕೇಳಿರುವ ದಾಖಲೆಗಳೇ ಇದೀಗ ರಾಜಕೀಯ ವಿವಾದವನ್ನ ಎಬ್ಬಿಸಿದೆ. ಯಾಕಂತ ಹೇಳಿದ್ರೆ ಎರಡು ಕಡೆನೂ ಒಂದೇ ಥರದ ದಾಖಲೆ ಕೇಳಿದ್ದಾರೆ, ಒಂದೇ ಥರದ ನಿಯಮಗಳನ್ನು ಅಪ್ಲೈ ಮಾಡಿದ್ದಾರೆ. ಹಾಗಾದ್ರೆ ಎಸ್ಐಆರ್ಗೆ ದಾಖಲೆಗಳು ಏನೇನು ಬೇಕು, ಗೃಹ ಜ್ಯೋತಿಗೆ ಏನೆಲ್ಲ ದಾಖಲೆಗಳು ಬೇಕು ಅಂತ ನೋಡೋದಾದ್ರೆ ಎಸ್ಐಆರ್ಗೂ ಹಾಲಿ ವೋಟರ್ ಐಡಿ ಬೇಕು, ಗೃಹ ಜ್ಯೋತಿಗೂ ಕೂಡ ಹಾಲಿ ವೋಟರ್ ಐಡಿ ಬೇಕಾಗತ್ತೆ. ಅದೇ ರೀತಿಯಾಗಿ ಎಸ್ಐಆರ್ಗೆ ಜಾತಿ ಪ್ರಮಾಣ ಪತ್ರ ಕೊಡಬೇಕು. ಅದೇ ರೀತಿಯಾಗಿ ಗೃಹ ಜ್ಯೋತಿ ನಿಮಗೆ ಬೇಕು ಅಂತ ಹೇಳಿದ್ರೆ ಅಲ್ಲೂ ಕೂಡ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ನೀವು ಕೊಡಲೇಬೇಕಾಗತ್ತೆ. ಇನ್ನು ಎಸ್ಐಆರ್ಗೆ ಪ್ಯಾನ್ ಕಾರ್ಡ್ ಕಡ್ಡಾಯ ಆದರೆ ಗೃಹ ಜ್ಯೋತಿಗೂ ಕೂಡ ಪ್ಯಾನ್ ಕಾರ್ಡ್ ಕಡ್ಡಾಯ ಮಾಡಲಾಗಿದೆ. ಇನ್ನು ಎಸ್ಐಆರ್ಗೆ ಆಧಾರ್ ಕಾರ್ಡ್ ಕಡ್ಡಾಯ ಇಲ್ಲ. ಆದರೆ ಇಲ್ಲಿ ಗೃಹ ಜ್ಯೋತಿ ನಿಮಗೆ ಸಿಗಬೇಕು ಅಂತ ಹೇಳಿದ್ರೆ ಆಧಾರ್ ಕಾರ್ಡನ್ನ ಕಡ್ಡಾಯವಾಗಿ ನೀವು ಆ ದಾಖಲೆಯನ್ನ ಸಲ್ಲಿಸಲೇಬೇಕು. ಇನ್ನು ಎಸ್ಐಆರ್ ಅಲ್ಲಿ ಆಸ್ತಿಗಳಿದ್ರೆ ಅದರ ದಾಖಲೆಯನ್ನ ಕೊಡಬೇಕಾಗತ್ತೆ. ಗೃಹ ಜ್ಯೋತಿಗೆ ಅಂತ ಹೇಳಿ ಬಂದ್ರೆ ಆಸ್ತಿ ಮತ್ತು ಬಾಡಿಗೆಯ ಕರಾರನ್ನ ನೀವು ಮಾಡಬೇಕಾಗತ್ತೆ, ಇಲ್ಲಿ ಸಲ್ಲಿಕೆಯನ್ನ ಮಾಡಬೇಕಾಗತ್ತೆ. ಜೊತೆಗೆ ಎಸ್ಐಆರ್ಗೆ ರೇಷನ್ ಕಾರ್ಡ್ನ ಆಯ್ಕೆ ಇದೆ. ಆದರೆ ಇಲ್ಲಿ ಗೃಹ ಜ್ಯೋತಿಗೆ ರೇಷನ್ ಕಾರ್ಡ್ ಕಡ್ಡಾಯ ಮಾಡಲಾಗಿದೆ, ಕೊಡಲೇಬೇಕಾಗತ್ತೆ. ಇನ್ನು ಎಸ್ಐಆರ್ಗೆ ನೀವು ಪಾಸ್ಪೋರ್ಟ್ ಸೈಜನ್ನ ಫೋಟೋ ಕೊಡಬೇಕು. ಅದೇ ರೀತಿಯಾಗಿ ಗೃಹ ಜ್ಯೋತಿಯ ಫಲಾನುಭವಿಗಳು ಆಗಬೇಕು ಅಂದರೆ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನ ನೀಡಬೇಕಾಗಿದೆ. ಅದೇ ರೀತಿಯಾಗಿ ಮನೆ ಮನೆಗೆ BLOಗಳು ಬರ್ತಾರೆ. ಎಸ್ಐಆರ್ ದಾಖಲೆಗಳನ್ನು ನಿಮಗೆ ಗಮನಿಸಬೇಕು, ನೀವಲ್ಲಿ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿದರೆ ಅವರಿಗೆ ನೀವು ಮಾಹಿತಿಯನ್ನು ಕೊಡಬೇಕು. ಇಲ್ಲಿ ಗೃಹ ಜ್ಯೋತಿಯ ಫಲಾನುಭವಿಗಳಿಗೆ ಮನೆಗಳಿಗೆ ಮೀಟರ್ ರೀಡರ್ಸ್ ಬರ್ತಾರೆ, ಅವರು ಅಲ್ಲಿ ಮಾಹಿತಿಯನ್ನ ಪಡ್ಕೊಳ್ತಾರೆ. ಇನ್ನು ಎಸ್ಐಆರ್ಗೆ 30 ದಿನಗಳ ಸಮಯಾವಕಾಶ ಇದೆ. ಆದರೆ ಇಲ್ಲಿ ಗೃಹ ಜ್ಯೋತಿ ಪರಿಷ್ಕರಣೆಗೆ ಯಾವುದೇ ರೀತಿಯಾದಂತಹ ಟೈಮ್ ಫಿಕ್ಸ್ ಇಲ್ಲ ಅನ್ನೋದನ್ನ ಗಮನಿಸಬೇಕು. ಅದೇ ಕಾರಣಕ್ಕಾಗಿ ಇದೀಗ ಒಂದು ರೀತಿಯಲ್ಲಿ ವಿವಾದದ ವಿಚಾರ ಆಗಿರುವಂಥದ್ದು. ಕೇಂದ್ರ ಚುನಾವಣಾ ಆಯೋಗ ಯಾವ್ಯಾವ ದಾಖಲೆಗಳನ್ನ ಎಸ್ಐಆರ್ಗೆ ಕೇಳಿದೆಯೋ ಅಷ್ಟೋ ದಾಖಲೆಗಳನ್ನ ಗೃಹ ಜ್ಯೋತಿ ಯೋಜನೆ ಪರಿಷ್ಕರಣೆಗೂ ಸರ್ಕಾರ ಕೇಳಿದೆ. ಇದಕ್ಕೆ ಮುಖ್ಯ ಕಾರಣನೂ ಇದೆ. ಆ ಕಾರಣಗಳನ್ನು ನೋಡ್ತಾ ಹೋಗೋದಾದ್ರೆ ಗ್ಯಾರಂಟಿಗೂ ಇದು ಅನ್ವಯ ಆಗುತ್ತೆ. ಎಸ್ಐಆರ್ಗೆ ಸಿದ್ಧಪಡಿಸಿದಂತಹ ದಾಖಲೆಗಳು ಜನರ ಹತ್ರ ಇರುತ್ತೆ. ಅದೇ ದಾಖಲೆಗಳನ್ನ ಗೃಹ ಜ್ಯೋತಿ ಪರಿಷ್ಕರಣೆಗೆ ಕೊಡಬೇಕಾಗತ್ತೆ, ಕಾರಣ ಸುಲಭವಾಗಿ ಸಿಗತ್ತೆ ಅನ್ನೋದು. ಎಸ್ಐಆರ್ನಿಂದ ಡಿಲೀಟ್ ಆದ್ರೆ ಅದನ್ನ ಪತ್ತೆ ಮಾಡೋದಕ್ಕೆ ಸಹಾಯಕ ಕೂಡ ಇರ್ತಾರೆ. ಕಾನೂನು ಹೋರಾಟ ನಡೆಸೋದಕ್ಕೆ ಸರ್ಕಾರಕ್ಕೆ ದಾಖಲೆ ಕೂಡ ಇರುತ್ತೆ. ಇನ್ನು ಜಾತಿ ಪ್ರಮಾಣ ಪತ್ರ ಪಡೆಯೋದ್ರಿಂದ ಎಲೆಕ್ಷನ್ನೂ ಕೂಡ ಅನುಕೂಲ ಆಗತ್ತೆ ಅನ್ನೋದು ಮೇನ್ ವಿಚಾರ. ಇಲ್ಲಿ SC ST OBC ಅಲ್ಪಸಂಖ್ಯಾತ ಇತರೆ ಜಾತಿ ಮತಗಳ ಲೆಕ್ಕ ಕೂಡ ಸಿಗತ್ತೆ. ರಾಜ್ಯದ ಮತದಾರರ ಮಾಹಿತಿ ಸಂಗ್ರಹಿಸೋಕು ಕೂಡ ಯಾವುದೇ ಸಮಸ್ಯೆ ಆಗೋದಿಲ್ಲ. ಹೀಗಾಗಿಯೇ ಸರ್ಕಾರ ಇಂತಹ ತೀರ್ಮಾನವನ್ನ ಕೈಗೊಂಡಿರೋದು. ಇದರ ಹಿಂದೆ ಇರೋದು ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಯನ್ನ ಹೊಡೆಯುವ ಪ್ಲಾನ್. ಸರ್ಕಾರ ಇದಕ್ಕಾಗಿಯೇ ಈ ಎಲ್ಲ ಯೋಚನೆಗಳನ್ನ ಮಾಡಿರೋದು. ರಾಜ್ಯ ಸರ್ಕಾರ ಎಸ್ಐಆರ್ ಹೊತ್ತಲೇ ಗೃಹ ಜ್ಯೋತಿ ಪರಿಷ್ಕರಣೆಗೆ ಸರ್ಕಾರ ಕೈ ಹಾಕಿದ್ದು ಸಹಜವಾಗಿ ಪ್ರತಿಪಕ್ಷಗಳ ಕಣ್ಣನ್ನ ಕೆಂಪಾಗಿಸಿದೆ. ಅದರಲ್ಲೂ ಪ್ರತಿಪಕ್ಷ ನಾಯಕ ಅಶೋಕ್ ಅವರಂತೂ ಎಕ್ಸ್ ಖಾತೆಯಲ್ಲಿ ಸರ್ಕಾರದ ವಿರುದ್ಧ ಇರೋ ಬರೋ ಸಿಟ್ಟನ್ನೆಲ್ಲ ಹೊರಗೆ ಹಾಕಿದ್ದಾರೆ. ಗೃಹ ಜ್ಯೋತಿಗೆ ವೋಟರ್ ಕಾರ್ಡ್ ಓಕೆ, ಪ್ಯಾನ್ ಕಾರ್ಡ್ ಯಾಕೆ, ಜಾತಿ ಪ್ರಮಾಣ ಪತ್ರ ಯಾಕೆ, ಚುನಾವಣೆಗೂ ಮುನ್ನ ಕಾಕಾ ಪಾಟೀಲ್ನಿಗೂ ಫ್ರೀ, ಮಹದೇವಪ್ಪನಿಗೂ ಫ್ರೀ, ಎಲ್ಲರಿಗೂ ಫ್ರೀ ಎಂದು ಗಂಟಲು ಹರಿದುಕೊಳ್ಳುವಂತೆ ಬೊಬ್ಬೆ ಹೊಡೆದು ಅಧಿಕಾರಕ್ಕೆ ಬಂದ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಇಂದು ಕರ್ನಾಟಕದ ಜನತೆಗೆ ದ್ರೋಹ ಬಗೆಯಲು ಹೊರಟಿದೆ.
ಖಜಾನೆ ಸಂಪೂರ್ಣ ದಿವಾಳಿಯಾಗಿರುವುದನ್ನು ಮುಚ್ಚಿಡಲು ಈಗ ಗೃಹಜ್ಯೋತಿ ಯೋಜನೆಯ ಫಲಾನುಭವಿಗಳ ಸಂಖ್ಯೆಗೆ ಕತ್ತರಿ ಹಾಕಲು ಈ ಸರ್ಕಾರ ಮನೆ ಮನೆ ಪರಿಶೀಲನೆಯ ಹೊಸ ಹುನ್ನಾರ ನಡೆಸಿದೆ. ಗೃಹಜ್ಯೋತಿ ಫಲಾನುಭವಿಗಳ ಮರುಪರಿಶೀಲನೆ ಹೆಸರಿನಲ್ಲಿ ಮನೆಗೆ ಬರುವ ಎಸ್ಕಾಂ ಸಿಬ್ಬಂದಿಗೆ ಪ್ಯಾನ್ ಕಾರ್ಡ್ ಮತ್ತು ಜಾತಿ ಪ್ರಮಾಣ ಪತ್ರವನ್ನು ತೋರಿಸಬೇಕಂತೆ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರೇ, ಚುನಾವಣೆಗೂ ಮುನ್ನ ಅಧಿಕಾರಕ್ಕೆ ಬರುವ ಹಪಾಹಪಿಯಲ್ಲಿ ಯಾವುದೇ ಷರತ್ತಿಲ್ಲದೆ ಎಲ್ಲರಿಗೂ 200 ಯೂನಿಟ್ ಉಚಿತ ವಿದ್ಯುತ್ ಹೇಳಿ ಈಗ ಆದಾಯ ಮತ್ತು ಜಾತಿಯ ಆಧಾರದ ಮೇಲೆ ಅರ್ಹತೆ ನಿರ್ಧಾರ ಮಾಡಲು ಹೊರಟಿರುವುದು ಯಾವ ಸೀಮೆ ಗ್ಯಾರಂಟಿ ಸ್ವಾಮಿ? ಇಷ್ಟಕ್ಕೂ ಉಚಿತ ವಿದ್ಯುತ್ ನೀಡಲು ಜಾತಿ ಪ್ರಮಾಣ ಪತ್ರ ಯಾಕೆ? ಗೃಹಜ್ಯೋತಿ ಯೋಜನೆಯ ಫಲಾನುಭವಿಗಳು ನಮ್ಮ ರಾಜ್ಯದ ನಿವಾಸಿಗಳು, ಮತದಾರರು ಅಲ್ಲವೋ ಅಂತ ನಿರ್ಧಾರ ಮಾಡೋಕೆ ವೋಟರ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಸಾಕು. ಆದರೆ ಅವರ ಜಾತಿ ಯಾವುದು, ಆದಾಯ ಎಷ್ಟು ಎನ್ನುವ ಮಾಹಿತಿ ಯಾಕೆ ಬೇಕು? ಪ್ಯಾನ್ ಕಾರ್ಡ್ ಮತ್ತು ಜಾತಿ ಪ್ರಮಾಣ ಪತ್ರ ಕೇಳುವ ಮೂಲಕ ನೀವು ಯಾರನ್ನು ಯೋಜನೆಯಿಂದ ಹೊರದಬ್ಬಲು ಸ್ಕೆಚ್ ಹಾಕುತ್ತಿದ್ದೀರಿ? ಗ್ಯಾರಂಟಿಗಳನ್ನು ನಿಭಾಯಿಸಲು ಹಣವಿಲ್ಲದೆ ಒದ್ದಾಡುತ್ತಿರುವ ಈ ಲೂಟಿ ಸರ್ಕಾರ ಹೇಗಾದರೂ ಮಾಡಿ ಲಕ್ಷಾಂತರ ಬಡ ಹಾಗೂ ಮಧ್ಯಮ ವರ್ಗದ ಜನರನ್ನ ಗೃಹಜ್ಯೋತಿಯಿಂದ ವಂಚಿಸಲು ಈ ಯೂಟರ್ ನೀತಿಯನ್ನು ತಂದಿದೆ. ಬಡವರ ಹೊಟ್ಟೆಗೆ ಹೊಡೆಯುವ ಸುಳ್ಳು ಭರವಸೆಗಳ ಮೂಲಕ ಅಧಿಕಾರ ಹಿಡಿದು ಈಗ ಜನರನ್ನ ದಾಖಲೆಗಳ ಹೆಸರಿನಲ್ಲಿ ಸತಾಯಿಸುತ್ತಿರುವ ಈ ಜನವಿರೋಧಿ ಸರ್ಕಾರ ಜನರ ಹಕ್ಕನ್ನ ಕಸಿದುಕೊಳ್ಳಲು ನಾವು ಬಿಡುವುದಿಲ್ಲ. ಆರ್ ಅಶೋಕ್ ಸರ್ಕಾರಕ್ಕೆ ಕೇಳ್ತಿರೋದು ಗ್ಯಾರಂಟಿಗೆಲ್ಲ ಜಾತಿ ಪ್ರಮಾಣ, ಪ್ಯಾನ್ ಕಾರ್ಡ್ ಯಾಕೆ ಕೊಡಬೇಕು ಅನ್ನೋದು. ಒಟ್ನಲ್ಲಿ ದೇಶದಾದ್ಯಂತ ಎಸ್ಐಆರ್ಗೆ ವಿರೋಧಿಸ್ತಾ ಇರುವ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಬೆಂಬಲ ಕೊಟ್ಟಿದೆ. ಇದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರೇ ಹೇಳಿದ್ದಾರೆ, ಎಸ್ಐಆರ್ ಅಲ್ಲಿ ಬಂದಂತಹ ಸಂದರ್ಭದಲ್ಲಿ ನೀವು ಸರಿಯಾದ ಮಾಹಿತಿಯನ್ನ ಕೊಡಿ, ಮತದಾನದ ಹಕ್ಕಿನಿಂದ ವಂಚಿತರಾಗಬೇಡಿ ಅಂತ. ಆದರೆ ಎಸ್ಐಆರ್ ನಲ್ಲಿ ಏನಾದರೂ ಲೋಪದೋಷಗಳಾದ್ರೆ ಅದನ್ನೇ ದೊಡ್ಡ ಅಸ್ತ್ರ ಮಾಡ್ಕೊಳ್ಳೋದಿಕ್ಕೂ ಕೂಡ ಗ್ಯಾರಂಟಿ ಪರಿಷ್ಕರಣೆಗೂ ಕೈ ಹಾಕಿ ಚೆಕ್ಮೇಟ್ ಇಟ್ಟಿದೆ ಇಲ್ಲಿನ ಸರ್ಕಾರ. ಏನಾಗುತ್ತೆ, ಜನ ಯಾವ ರೀತಿಯಾಗಿ ಈಗ ಮಾಹಿತಿಯನ್ನ ಹಂಚಿಕೊಳ್ತಾರೆ, ಗೃಹ ಜ್ಯೋತಿಗೂ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾದಂತಹ ಒಂದು ಬೆಳವಣಿಗೆಗಳ ಆಗತ್ತೆ ಅನ್ನೋದು ನಾವು ಮುಂದಿನ ದಿನಗಳಲ್ಲಿ ಗಮನಿಸಬೇಕಾಗತ್ತೆ. ಇದು ಗೃಹ ಜ್ಯೋತಿ ಹಾಗೆಯೇ ಎಸ್ಐಆರ್ಗೆ ಸಂಬಂಧಪಟ್ಟದ್ದಾದ್ರೆ ರಾಮನ ಹೆಸರಿನಲ್ಲಿ ಏನೇ ಮಾಡಿದ್ರೂ ನಡೆಯತ್ತೆ ಅನ್ನುವ ಚಾಲಾಕಿಗಳ ಬಣ್ಣ ಬಯಲಾಗಿದೆ. ಅಯೋಧ್ಯೆಯ ಮರ್ಯಾದಾ ಪುರುಷೋತ್ತಮನ ಭಂಡಾರಕ್ಕೆ ಕನ್ನ ಹಾಕಿದ್ದು ಈಗ ದೇಶದಾದ್ಯಂತ ಸಂಚಲನ ಮೂಡಿಸಿದೆ. ರಾಮನ ಹುಂಡಿ ಕಳ್ಳರ ಕೈಚಳಕದ ಬಗ್ಗೆ ಒಂದೊಂದೇ ವಿಚಾರಗಳು ಬಯಲಾಗ್ತಾ ಇವೆ. ಸಿಸಿಟಿವಿಗಳನ್ನೇ ಯಾಮಾರಿಸಿ ಬಾತ್ರೂಮ್ ಅಲ್ಲೂ ಹಣ ಬಚ್ಚಿಟ್ಟು ನೋಟು ಬಂಡಲ್ಗಳನ್ನೇ ಎಗರಿಸ್ತಾ ಇದ್ರು ಈ ಖದೀಮರು. ಹೀಗೆ ಕೋಟ್ಯಾಂತರ ರೂಪಾಯಿ ರಾಮನ ಹುಂಡಿಯ ಹಣ ಕತಿತಾ ಇದ್ದ ಕಥೆಯೇ ರೋಚಕವಾಗ್ತಾ ಹೋಗ್ತಿದೆ. ಹುಂಡಿ ಕಳ್ಳರ ಜಾಲ ದಿನೇ ದಿನೇ ಬಗೆದಷ್ಟು ವಿಸ್ತಾರವಾಗ್ತಿದೆ. ಎಸ್ಐಟಿಗೆ ಕೊಟ್ಟಿದ್ದ ಟೈಮ್ ಮುಗಿದ್ರೂ ತನಿಖೆ ಪೂರ್ಣ ಆಗುವ ಲಕ್ಷಣಗಳು ಕಾಣ್ತಿಲ್ಲ. ಹೀಗಾಗಿ ಉತ್ತರ ಪ್ರದೇಶ ಸರ್ಕಾರ ಎಸ್ಐಟಿ ತನಿಖಾ ಅವಧಿಯನ್ನ ವಿಸ್ತಾರ ಮಾಡಿದೆ. ಅಯೋಧ್ಯೆ ರಾಮನ ಹುಂಡಿ ಕಳ್ಳರ ಬೇಟೆಯಾಡ್ತಾ ಇರುವ ಎಸ್ಐಟಿ ತನಿಖಾ ಅವಧಿಯನ್ನ 15 ದಿನಗಳ ಕಾಲ ವಿಸ್ತರಿಸಿದೆ. ಹುಂಡಿ ಕಳ್ಳರು, ಕಳ್ಳತನಕ್ಕೆ ಪ್ರಚೋದನೆ ಕೊಟ್ಟವರು, ಸ್ಕೆಚ್ ಹಾಕಿ ಸಹಕಾರ ಕೊಟ್ಟವರ ಬಗ್ಗೆಯೂ ತನಿಖೆಯಾಗ್ತಿದೆ. ಸಮಗ್ರವಾಗಿ ಕೂಲಂಕುಷ ತನಿಖೆಗಾಗಿ ಎಸ್ಐಟಿಗೆ ಸಮಯ ಹಾಗೇನೆ ಅಧಿಕಾರವನ್ನ ನೀಡಲಾಗಿದೆ. ಇವೆಲ್ಲದರ ಮಧ್ಯೆ ಅಯೋಧ್ಯೆಗೆ ಭದ್ರತೆ ಕೊಟ್ಟಿದ್ದ ಏಜೆನ್ಸಿಯ 6 ಮಂದಿಯನ್ನ ಬಂಧಿಸಲಾಗಿದೆ. ಹುಂಡಿ ಹಣ ಎಣಿಕೆ ವೇಳೆ ಕರ್ತವ್ಯ ಲೋಪ ಹಾಗೆಯೇ ಕಳ್ಳತನದಲ್ಲಿ ಭಾಗಿಯಾಗಿರುವ ಬಗ್ಗೆ ತನಿಖೆಯನ್ನ ನಡೆಸಲಾಗ್ತಿದೆ. ಈ ಭದ್ರತಾ ಸಿಬ್ಬಂದಿ ಎಣಿಕೆಯ ದಿನ ಟ್ರಸ್ಟ್ ಕಡೆಯವರಿಂದ 1 ಲಕ್ಷ ರೂಪಾಯಿ ಹಣ ಪಡೆದಿರುವ ಬಗ್ಗೆ ಕೂಡ ಸಂಶಯ ಮೂಡಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ವಿಚಾರಣೆಯನ್ನ ನಡೆಸಲಾಗ್ತಿದೆ. ಮತ್ತೊಂದು ಕಡೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ 19ಕ್ಕೂ ಹೆಚ್ಚು ಸಿಬ್ಬಂದಿಯ ವಿಚಾರಣೆ ನಡೀತಾ ಇದೆ. ಜೊತೆಗೆ ಮೊನ್ನೆಯಿಂದಲೂ ಚಂಪತ್ ರಾಯ್ ಹೇಳಿಕೆಯನ್ನ ಪಡೆದುಕೊಳ್ತಾ ಇದ್ದಾರೆ ಪೊಲೀಸರು. ಮೇ ತಿಂಗಳ ಕೊನೆಗೆ ರಾಮನ ಹುಂಡಿಯ ಬಗ್ಗೆ ಅನುಮಾನ ಬಂದಿತ್ತು. ರಾಮ ಮಂದಿರದ ಹುಂಡಿಯ ಹಣ ಎಣಿಕೆ ಮತ್ತು ರಾಮನ ಭಂಡಾರ ಖಾಲಿಯಾಗಿದ್ದ ಅನುಮಾನ ಮೂಡಿತ್ತು. 500 ರೂಪಾಯಿಯ ನೋಟುಗಳ ಬಂಡಲ್ಗಳಲ್ಲೇ ಕಡಿಮೆ ಹಣ ಕಾಣಿಸಿದ್ದೇ ಈ ಅನುಮಾನ ಬರೋದಕ್ಕೆ ಮುಖ್ಯ ಕಾರಣ. ಈ ಅನುಮಾನ ಗುಮಾನಿ ಯಾವಾಗ ಬಂತೋ ಆಗ ನೋಟು ಎಣಿಕೆಯ ಕೋಣೆಯಲ್ಲಿ ಹಿಡನ್ ಕ್ಯಾಮೆರಾವನ್ನ ಅಳವಡಿಸಲಾಗಿತ್ತು. 1 ತಿಂಗಳ ಸಮಯದ ಈ ದೃಶ್ಯವನ್ನ ನೋಡಿದಾಗ ಈ ವಿಚಾರ ಎಲ್ಲರನ್ನ ದಂಗುಬಡಿಸಿತ್ತು. ದೇವಸ್ಥಾನದಲ್ಲಿ ಎಲ್ಲೆಲ್ಲಿ ಸಿಸಿ ಕ್ಯಾಮೆರಾ ಇದೆ ಅನ್ನೋದನ್ನ ತಿಳಿದುಕೊಂಡು ಕ್ಯಾಮೆರಾಗಳಿಲ್ಲದ ಕಡೆ ಅಕ್ರಮ ವ್ಯವಹಾರಗಳನ್ನ ಮಾಡಲಾಗ್ತಿತ್ತು. ಕದ್ದ ಹಣವನ್ನ ವಾಶ್ರೂಮ್ ಅಲ್ಲಿ ಬಚ್ಚಿಡ್ತಾ ಇದ್ರಂತೆ ಖದೀಮರು. ಎಣಿಕೆ ಬಳಿಕ ದೇಗುಲದ ಹೊರಗಿನ ಟಾಯ್ಲೆಟ್ನಲ್ಲಿ ಸಂಗ್ರಹ ಮಾಡಿ ತಾತ್ಕಾಲಿಕವಾಗಿ ಅದನ್ನ ಬಚ್ಚಿಡ್ತಿದ್ರು. ನಂತರ ಸಮಯ ನೋಡಿಕೊಂಡು ಅಲ್ಲಿಂದ ಹಣವನ್ನು ಅವರು ಸಾಗಿಸ್ತಾ ಇದ್ರು.
ಮಂದಿರದಲ್ಲಿ ಇರಬೇಕಾದ QR ಕೋಡ್ ಇರುವ ಹುಂಡಿ ಬಂಧಿತ ಆರೋಪಿ ಅವಿನಾಶ್ ಶುಕ್ಲಾ ಮನೆಯಲ್ಲಿ ಪತ್ತೆಯಾಗಿದೆ. SIT ಅಧಿಕಾರಿಗಳು ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಈ ಹುಂಡಿ ಅವರ ಮನೆಯಲ್ಲಿ ಸಿಕ್ಕಿದೆ. QR ಕೋಡ್ ಬಳಸಿ ಹುಂಡಿಗೆ ಹಣ ಹಾಕ್ತಾ ಇದ್ದವರ ದುಡ್ಡಿಗೆ ನಾಮ ಹಾಕಿ ಮನೆಯಲ್ಲೇ ಇಟ್ಕೊಂಡಿದ್ದ 20 ಲಕ್ಷ ಹಣವನ್ನು ಕೂಡ SIT ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಅಯೋಧ್ಯೆಯಲ್ಲಿ ಲೂಟಿ ಆಗಿರೋದು ಕೋಟಿ ಕೋಟಿ ಹಣ. ಹೀಗಾಗಿ ಅಕ್ರಮ ಹಣ ವರ್ಗಾವಣೆ ವಿಚಾರದಲ್ಲಿ ಇದೀಗ ಇಡಿ ಎಂಟ್ರಿ ಕೊಡುವಂತಹ ಸಾಧ್ಯತೆಗಳಿವೆ. ಅಯೋಧ್ಯೆ ಅಕ್ರಮದ ತನಿಖೆಗಾಗಿ ಜಾರಿ ನಿರ್ದೇಶನಾಲಯಕ್ಕೆ ಪತ್ರ ಬರೆಯಲಿದ್ದಾರೆ ಅಯೋಧ್ಯೆಯ ಪೊಲೀಸರು. ಈಗ ತನಿಖೆ ಮಾಡ್ತಾ ಇದ್ದಾರಲ್ಲ SIT ಅವರು ಕೂಡ ಪತ್ರ ಬರೆಯುವ ಸಾಧ್ಯತೆ ಇದ್ದು ಅಯೋಧ್ಯೆ ಪೊಲೀಸರ ಮನವಿ ಮೇಲೆಗೆ ತನಿಖೆಗೆ ಇಡಿ ಕೂಡ ಎಂಟ್ರಿ ಆಗುವ ಸಾಧ್ಯತೆಗಳಿವೆ. ಹಣ ಕಳ್ಳತನ ಆಗಿದೆ, ಇಲ್ಲಿ ದುರ್ಬಳಕೆ ಆಗಿದೆ, ವಿಲೇವಾರಿ ಬಗ್ಗೆ ಸಮಗ್ರ ತನಿಖೆ ಆಗಬೇಕಾಗಿದೆ. ಇಡಿ ಎಂಟ್ರಿ ಕೊಟ್ರೆ ದೊಡ್ಡವರು ಇಲ್ಲಿ ಸಿಕ್ಕಿ ಬೀಳುವಂತಹ ಎಲ್ಲಾ ಸಾಧ್ಯತೆಗಳು ಇವೆ. ಇನ್ನು ಸಮಾಜವಾದಿ ಪಕ್ಷದ ನಾಯಕನ ಪ್ರಕಾರ ಇಲ್ಲಿ ಬರೋಬ್ಬರಿ 20,000 ಕೋಟಿ ಹಗರಣ ಆಗಿದೆ ಅಂತ ಗಂಭೀರ ಆರೋಪವನ್ನ ಮಾಡಿದ್ದಾರೆ. 2024ರಲ್ಲಿ ಮಂದಿರ ಉದ್ಘಾಟನೆಯಾದಾಗಿನಿಂದಲೂ ಕೂಡ ಈ ಜಾಲ ಸಕ್ರಿಯವಾಗಿತ್ತು ಅನ್ನುವ ಅನುಮಾನ ಈಗ ವ್ಯಕ್ತವಾಗಿದೆ. SIT ಪ್ರಕಾರ ಈ ವರ್ಷದ ಏಪ್ರಿಲ್ 27ರಿಂದ ಜೂನ್ 5ರ ನಡುವೆ ಬರೋಬ್ಬರಿ 70 ಬಾರಿ ಕಳ್ಳತನಕ್ಕೆ ಪುರಾವೆಗಳು ಸಿಕ್ಕಿವೆ. ಇದಕ್ಕೆಲ್ಲ ಯಾರು ಜವಾಬ್ದಾರಿ ಅನ್ನೋದು ಈಗ ಪ್ರತಿಪಕ್ಷಗಳು ಮಾಡ್ತಾ ಇರುವಂತಹ ಆರೋಪ, ಸಹಜವಾದ ಪ್ರಶ್ನೆ ಕೂಡ. जनता ने वोट से संविधान बचा लिया था, अब बीजेपी सांसदों को तोड़ करके संविधान बदलना चाहती है और ये बड़ा सवाल है. और यूं तो हम कहें कि मर्यादा का पहला नाम तो पहला भगवान प्रभु श्री राम है और दूसरा नाम मर्यादा का संविधान है. और भारतीय जनता पार्टी तो दोनों को दगा दे रही है. ಇನ್ನು ದೇವಸ್ಥಾನಗಳಲ್ಲಿ ಚಪ್ಪಲಿ ಕಳ್ಳರಿದ್ದಾರೆ ಅಂತ ಬೋರ್ಡ್ ಹಾಕ್ತಿದ್ವಿ, ಆದ್ರೆ ಈಗ ಹುಂಡಿ ಕಳ್ಳರಿದ್ದಾರೆ ಅನ್ನುವ ಬೋರ್ಡ್ ಹಾಕಬೇಕಾಗಿದೆ ಅಂತ ಹೇಳಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್. ಇದಕ್ಕೆ ಟಾಂಗ್ ಕೊಟ್ಟಿರುವ CT ರವಿ ಕಾಂಗ್ರೆಸ್ನವರಿಂದ ಪಾಠ ಕಲಿಬೇಕಿಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ. ಇಷ್ಟು ದಿವಸ ನಾವು ಇಡೀ ದೇಶದಲ್ಲಿರೋ ಯಾವುದೇ ದೇವಸ್ಥಾನ ಎಲ್ಲ ಹೋದ್ರೂ ಕೂಡ ಚಪ್ಪಲಿ ಕಳ್ಳರಿದ್ದಾರೆ, ಎಚ್ಚರಿಕೆಯಿಂದ ಇರಿ ಅಂತ ಇದ್ರು. ಇನ್ಮೇಲೆ ಯಾವುದೇ ದೇವಸ್ಥಾನಕ್ಕೆ ಹೋದರೆ ಹುಂಡಿ ಕಳ್ಳರಿದ್ದಾರೆ, ಎಚ್ಚರಿಕೆ ಅಂತ ಬೋರ್ಡ್ ಹಾಕ್ಸ್ತಾರೆ ಬಿಜೆಪಿ ಅವರು ಬಂದ ಮೇಲೆ. ನಾವು ಹೇಳ್ತಾ ಇರೋದೇನು ಅಂದರೆ, ರಾಮನ ಹೆಸರಲ್ಲಿ ಇವರು ಲೂಟಿ ಹೊಡಿತಾ ಇದ್ದಾರಲ್ಲ, ಇದುವರೆಗೂ ಯಾರನ್ನಾದರೂ ಕ್ರಮ ತೆಗೆದುಕೊಂಡಿದ್ದಾರೆ? ಇಷ್ಟು ನಿಧಾನವಾಗಿ ಹೋಗೋದು ಯಾಕೆ? ಆಮೇಲೆ ಗತಿ ಸ್ಪೀಡಲ್ಲಿ ಹೋಗ್ತಾ ಇದ್ದಾರೆ, ವೇಗದಲ್ಲಿ ಹೋಗ್ತಾ ಇದ್ದಾರೆ. ಕಾಂಗ್ರೆಸ್ನವರು ಆರೋಪ ಮಾಡ್ತಿರೋ ರೀತಿಯಲ್ಲಿ ಆ ಟ್ರಸ್ಟ್ನಲ್ಲಿ ಬಿಜೆಪಿಯವರು ಯಾರೂ ಇಲ್ಲ ಇದ್ರೆ ಹೇಳಿ. ಆದ್ರೆ ಅವ್ರು ಏನು ಹೇಳ್ತಾ ಇದ್ದಾರೆ, ಬಿಜೆಪಿಯವರು ಲೂಟಿ ಹೊಡೆದಿದ್ದಾರೆ ಅಂತಿದ್ದಾರೆ. ಬಿಜೆಪಿಯವರು ಯಾರಿದ್ದಾರೆ ಆ ಟ್ರಸ್ಟ್ನಲ್ಲಿ? ಇಷ್ಟೆಲ್ಲದರ ಮಧ್ಯೆ ಅನಾರೋಗ್ಯದಿಂದ ಟ್ರಸ್ಟ್ನ ಚೇರ್ಮನ್ ಮಹಾಂತ ನೃತ್ಯ ಗೋಪಾಲ್ ದಾಸ್ ಮಹಾರಾಜ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಟ್ರಸ್ಟ್ನಲ್ಲಿ ಗೋಲ್ಮಾಲ್ ತನಿಖೆಯ ಮಧ್ಯೆಯೇ ಹೋಗಿ ಆಸ್ಪತ್ರೆ ಸೇರ್ಕೊಂಡಿರೋದು ಇಲ್ಲಿ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಈ ಅನುಮಾನವನ್ನ ಬಗೆಹರಿಸುವ ಕೆಲಸವನ್ನ ಅಧಿಕಾರಿಗಳು ಮಾಡಬೇಕಾಗಿದೆ. ಯಾಕಂದ್ರೆ ಈ ರೀತಿಯಾಗಿ ಆಸ್ಪತ್ರೆಯಲ್ಲಿ ಸೇರ್ಕೊಂಡು ವಿಚಾರಣೆಯನ್ನು ತಪ್ಪಿಸುವ ಕೆಲಸ ಕೂಡ ಮಾಡುವಂತಹ ಸಾಧ್ಯತೆಗಳು ಇರತ್ತೆ. ಆತನ ವಿಚಾರಣೆಯೂ ಆಗಬೇಕಾಗಿದೆ. ಇದು ಒಂದು ಕಡೆಯಾದ್ರೆ, ಮತ್ತೊಂದು ಕಡೆ ಬರಗಾಲ ಬಂದೇ ಬಿಡ್ತು ಅನ್ನುವ ಹೊತ್ತಲ್ಲಿ ಮಳೆರಾಯ ರೌದ್ರಾವತಾರ ತಾಳಿದಾನೆ. ಮಂಗಳೂರಲ್ಲಿ ಮಳೆಯ ಜೊತೆಗೆ ಸಾವನ್ನೂ ಹೊತ್ಕೊಂಡು ಬಂದಿದ್ದಾನೆ. ಕತ್ತಲ ರಾತ್ರಿಯಲ್ಲಿ ಗಾಢ ನಿದ್ದೆಗೆ ಜಾರಿದ್ದವರು ವರುಣನ ಹೊಡೆತಕ್ಕೆ 3 ಮಂದಿ ಬಲಿಯಾಗಿದ್ದಾರೆ. ಕಂಕನಾಡಿ ನಗರ ಪೊಲೀಸ್ ಠಾಣೆ ಹಿಂಭಾಗದ ಗರೋಡಿ ಬಳಿ 4 ಬಾಡಿಗೆ ಮನೆಗಳಿವೆ. ಎಲ್ಲಾ ಮನೆಗಳು ಕೂಡ ಹಳೆಯ ಹಂಚಿನ ಮನೆಗಳು. ಒಂದೇ ಕಟ್ಟಡದಲ್ಲಿ 4 ಮನೆಗಳನ್ನಾಗಿ ಮಾಡಿ ಬಾಡಿಗೆಗೆ ಕೊಟ್ಟಿದ್ರು. ಆದರೆ ಇವತ್ತು ಇದೇ ಮನೆಗಳು 3ರ ಪಾಲಿಗೆ ಯಮರೂಪಿಯಾಗಿವೆ. ಗಾಢ ನಿದ್ದೆಯಲ್ಲಿದ್ದ ಹೊತ್ತಲ್ಲಿ ಮನೆಯ ಹಿಂಬದಿಯಿಂದ ಬೃಹತ್ ಗುಡ್ಡ ಕುಸಿದು ಇಡೀ ಮನೆ ನೆರಸಮವಾಗಿದೆ. 9 ವರ್ಷದಿಂದ ಈ ಮನೆಯಲ್ಲಿ ಗಂಡ ಹೆಂಡತಿ ಜೊತೆಗೆ 4 ಮಕ್ಕಳು ಜೀವನ ಸಾಗಿಸ್ತಿದ್ರು. ನಿನ್ನೆ ಗಂಡ ಹೆಂಡತಿ ಮಕ್ಕಳೆಲ್ಲ ಒಟ್ಟಿಗೆ ಮಲಗಿದ್ರು. ಈ ವೇಳೆ ಗುಡ್ಡ ಉಡುಪಿ ಮೂಲದ ಬಾಲಕೃಷ್ಣ ಹಾಗೆಯೇ ಶಾಂತ ಅನ್ನೋ ದಂಪತಿಯ ಮಗಳು ಸೇರಿದಂತೆ 2 ಮಕ್ಕಳು, ಓರ್ವ ಮಹಿಳೆ ಈ ಗುಡ್ಡ ಕುಸಿದು ಜೀವ ಬಿಟ್ಟಿದ್ದಾರೆ.
ನಾನು 4:15 ಗಂಟೆಗೆ ಮನೆ ಬರುವಾಗ ಇದು ಬರ ಕೆಳಗೆ ಬಿದ್ದು ನಾವೆಲ್ಲ ಒಳಗಡೆ ಮಲಗಿದ್ದೇವೆ. ಬಚಾವಾಗಲಿಕ್ಕೆ ಹೊರಗೆ ಓಡಿದೆವು. ಓಡುವಾಗ ಬಂದು ನೋಡುವಾಗ ಈ ತರ ಆಗಿದೆ. ಮತ್ತೆ ಪೊಲೀಸ್ ಸ್ಟೇಷನ್ ಅಲ್ಲಿ ಎಲ್ಲ ಹೇಳಿ ಅವರೆಲ್ಲ ಹೆಲ್ಪ್ ಮಾಡಿದ್ರು. ಒಂದು ಫೈರ್ ಸರ್ವಿಸ್ ಎಲ್ಲ ಕಳಿಸಿ ನೋಡಿ ಸರ್ ಅಲ್ಲೆಲ್ಲ ಇದಾಗಿದೆ. ಮಲಗಿದ್ದೆ. ಅದೇ ಹೊತ್ತಿಗೆ ನನ್ನ ಹೆಂಡತಿ ಮಗ ಬಂದು ಇಲ್ಲಿಗೆ ಬಂದು ಹೋಗಿದ್ರು ವಾಶ್ರೂಮಿಗೆ ಅಂತ ಬಂದು ಹೋಗುವಾಗ ಇದಾಗಿದೆ. ಮಳೆ ಬರ್ತಿತ್ತು ಅಷ್ಟೇ ಸರ್. ಬೆಳಿಗ್ಗೆ ಒಂದು 4:15 ಗಂಟೆ ಟೈಮಿಗೆ ನಮಗೆಲ್ಲ ಹಂಚಿದ್ದೆಲ್ಲ ಪುಡಿ ನಮ್ಮ ಮೇಲೆ ಬಿತ್ತು. ಬೀಳುವಾಗ ಒಮ್ಮೆಲೆ ಎಚ್ಚರ ಆಯ್ತು. ಆಗ ಬೊಬ್ಬೆ ಹಾಕಿ ನೋಡುವಾಗ ಹಂಚು ಬಿದ್ದಿತ್ತು. ನಾನು ಅಡಿಗೆ ಕೋಣೆಗೆ ಹೋಗುವಾಗ ನನ್ನ ಮಗ ಹೇಳಿದ ಹೋಗಬೇಡಿ ಅಲ್ಲಿ ಬರೆ ಬಿದ್ದಿದೆ ಅಂತ ಹೇಳಿ ಹೊರಗೆ ಓಡ್ಕೊಂಡು ಬಂದ್ವಿ. ಹೊರಗೆ ಓಡ್ಕೊಂಡು ಬರುವಾಗ ಲಾಸ್ಟಿನ ಮನೆಯವರು ಗಂಡ ಹೆಂಡತಿ ಹೊರಗೆ ಓಡ್ಕೊಂಡು ಬಂದ್ರು. ಆಗ ಅವರ ಮಕ್ಕಳ ಮೇಲೆ ಮಣ್ಣು ಬಿದ್ದಾಗಿದೆ, ಏನು ಮಾಡ್ಲಿಕ್ಕೆ ಆಗಲಿಲ್ಲ. ಮತ್ತೆ ನಮ್ಮ ಸೆಕೆಂಡ್ ಮನೆಯವರು ಕೂಡ ಹೊರಗೆ ಓಡ್ಕೊಂಡು ಬಂದರು. ಥರ್ಡ್ ಮನೆಯವರು ಬಾಗಿಲೇ ತೆಗಿಲಿಲ್ಲ. ಎಷ್ಟು ಬಾಗಿಲು ಬಡಿದ್ರು ಅವರು ತೆಗಿತಾ ಇರಲಿಲ್ಲ. ಅವರ ಮೇಲೆ ಮಣ್ಣು ಬಿದ್ದ ಹಾಗಿದೆ ಸರ್. ಇಲ್ಲಿ 3 ಸಾವಾಗಿದೆ, 4 ಮನೆಗಳು ನೆಲಸಮವಾಗಿವೆ. ಇದು ಬರೀ ಮಳೆಯಿಂದ ಆದ ದುರಂತದ ಹಾಗೆ ಕಾಣಿಸ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ಕಳಪೆ ಕಾಮಗಾರಿನ ಅನ್ನುವ ಅನುಮಾನವೂ ಕೂಡ ಹುಟ್ಕೊಂಡಿದೆ. ತಡೆಗೋಡೆ ನಿರ್ಮಿಸುವಲ್ಲಿ ಕಳಪೆ ಕಾಮಗಾರಿ ಮಾಡಿದ್ರ ಅನ್ನುವ ಅನುಮಾನ ಇದೆ. ಸ್ಥಳಕ್ಕೆ ಭೇಟಿ ಕೊಟ್ಟಿರುವ ಮಂಗಳೂರು ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಕಾಮಗಾರಿ ದೋಷದ ಬಗ್ಗೆ ವರದಿ ಕೊಡುವಂತೆ ಸೂಚನೆ ಕೊಟ್ಟಿದ್ದಾರೆ. ಅಲ್ಲದೆ ಶಾಸಕ ವೇದವ್ಯಾಸ್ ಕಾಮತ್ ಸಹ ಆಗಮಿಸಿ ಮೃತರ ಕುಟುಂಬಕ್ಕೆ ಧೈರ್ಯ ಹೇಳಿದರು. ಆಗಬಾರ್ದಾದಂಥ ಒಂದು ಘಟನೆ ಆಗಿ ಪಾಪ 2 ಮಕ್ಕಳು ಮತ್ತೊಂದು ಮಹಿಳೆಯನ್ನು ನಾವು ಕಳ್ಕೊಂಡಿದ್ದೇವೆ. ನಮಗೆಲ್ಲರಿಗೂ ದುಃಖ ಇದೆ. ಮಂಗಳೂರು ನಗರ ಅಂತ ಹೇಳಿದ್ರೆ ಎತ್ತರ ತಗ್ಗು ಪ್ರದೇಶ. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಎತ್ತರ ತಗ್ಗು ಇರುವಾಗ ಮಧ್ಯದಲ್ಲಿ ಗಟ್ಟಿಯಾದಂಥ ತಡೆಗೋಡೆ ರಿಟೈನಿಂಗ್ ವಾಲ್ ಕಟ್ಟಬೇಕಾದಂಥ ಅವಶ್ಯಕತೆಗಳಿದೆ. ಹಾಗಾಗಿ ಆ ರಿಟೈನಿಂಗ್ ವಾಲ್ಗಳು ಬಿದ್ದು ಜೀವ ಹೋದ ನಂತರ ಪರಿಹಾರ ಕೊಡೋದಕ್ಕಿಂತ ಆ ರಿಟೈನಿಂಗ್ ವಾಲಿಗೆ ಹಣ ಕೊಟ್ಟರೆ ಹೆಚ್ಚು ಕಡೆಗಳೇ. ಮಂಗಳೂರಲ್ಲಿ ಮಳೆರಾಯನ ಹೊಡೆತಕ್ಕೆ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗ್ತಿವೆ. ಕಂಕನಾಡಿಯಲ್ಲಿ 3 ಸಾವನ್ನಪ್ಪಿದ ಬೆನ್ನಲ್ಲೇ ಉಳ್ಳಾಲದ ತೊಕ್ಕೊಟ್ಟುನಲ್ಲೂ ಮನೆಗಳು ಧರಾಶಾಹಿಯಾಗಿವೆ. ತಡೆಗೋಡೆ ಕುಸಿದು ಬೀಳ್ತಿದ್ದಂತೆ ಮನೆಯೊಂದು ಗುರುತೇ ಸಿಗದ ಹಾಗೆ ಸರ್ವನಾಶವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿನ್ನೆಯಿಂದ ಬಿಟ್ಟೂ ಬಿಡದೆ ಮಳೆಯಾಗ್ತಾ ಇದೆ. ಇದರ ಮಧ್ಯೆ ಮುಂದಿನ 2 ದಿನಗಳ ಕಾಲ ಕರಾವಳಿಯಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಹೀಗಾಗಿ ನಾಳೆ ದಕ್ಷಿಣ ಕನ್ನಡ ಜಿಲ್ಲೆಗಳ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಇನ್ನು ಕರ್ನಾಟಕದಲ್ಲಿ ಅಲ್ಲಲ್ಲಿ ಮಳೆಯಾಗ್ತಿದೆ. ಆದರೆ ಮಹಾರಾಷ್ಟ್ರ, ಗುಜರಾತ್, ಜಮ್ಮು ಕಾಶ್ಮೀರ, ಅರುಣಾಚಲದಲ್ಲಿ ಮಳೆ ಊರನ್ನೇ ಮುಳುಗಿಸ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಅದರಲ್ಲೂ ಮುಂಬೈ ಭಾಗದಲ್ಲಿ ಸಿಕ್ಕಾಪಟ್ಟೆ ಮಳೆ ಸುರಿತಿದೆ. ಮಾರ್ಕೆಟ್ ಒಳಗೆಲ್ಲ ಮಂಡಿಯುದ್ಧ ನೀರು ನಿಂತಿದೆ. ಬಸ್ ಸ್ಟ್ಯಾಂಡ್ಗಳಲ್ಲೂ 2 ಅಡಿ ನೀರು ನಿಂತಿದೆ. ಅದೇ ನೀರಲ್ಲಿ ನಡ್ಕೊಂಡು ಪ್ರಯಾಣಿಕರು ಓಡಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ವ್ಯಾಪಾರಿಗಳಂತೂ ಲಗೇಜನ್ನು ಹೊತ್ಕೊಂಡು ಓಡಾಡುವಂತಹ ದೃಶ್ಯಗಳು ಕಾಣಿಸ್ತು. ಆ ಮಟ್ಟಿಗೆ ಮಳೆಯಾಗಿದೆ. ಇನ್ನು ವಾಹನ ಸವಾರರ ಕಷ್ಟ ಅಂತೂ ಹೇಳೋದಿಕ್ಕೆ ಆಗಲ್ಲ ಬಿಡಿ. ಇನ್ನು ಮುಂಬೈನಂತಹ ಮಹಾನಗರದಲ್ಲಿ ಮಳೆಯಿಂದ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದೆ. 1 ಕಿಲೋಮೀಟರ್ ಸಂಚರಿಸೋಕೆ ಕನಿಷ್ಠ 1 ಗಂಟೆ ಟೈಮ್ ಹಿಡಿತಿದೆ. ಆ ಮಟ್ಟಿಗೆ ಮಳೆ ನೀರು ನಿಂತು ಟ್ರಾಫಿಕ್ ಜಾಮ್ ಸೃಷ್ಟಿಯಾಗಿದೆ. ಗುಜರಾತ್ನ ವಲ್ಸದ್ ಜಿಲ್ಲೆಯಲ್ಲಂತೂ ಮಳೆ ಅಬ್ಬರಿಸುತ್ತಿದೆ. ಅಂಡರ್ ಪಾಸ್ಗಳು ಮುಳುಗಿ ಹೋಗಿವೆ. ದ್ವಿಚಕ್ರ ವಾಹನಗಳ ಸೈಲೆನ್ಸರ್ಗಳಿಗೆಲ್ಲ ನೀರು ನುಗ್ಗಿ ಕೆಟ್ಟು ಹೋಗಿದೆ. ಕೆಟ್ಟೋದ ವಾಹನಗಳನ್ನ ತಳ್ಕೊಂಡು ಹೋಗಬೇಕಾದಂತಹ ದುಸ್ಥಿತಿ. ಸದ್ಯಕ್ಕೆ ಗುಜರಾತ್ನ 6 ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಅನ್ನ ಕೊಟ್ಟಿದೆ. ಜಮ್ಮು ಕಾಶ್ಮೀರದಲ್ಲೂ ಜೋರು ಮಳೆಯಾಗ್ತಿದೆ. ದೋಡಾ ಸೇರಿದಂತೆ ಹಲವು ಭಾಗಗಳಲ್ಲಿ ಗುಡ್ಡ ಕುಸಿದು ರಸ್ತೆಗಳ ಸಂಚಾರವೇ ಬಂದ್ ಆಗಿತ್ತು. ಆದರೆ ರಾತ್ರೋರಾತ್ರಿ ಸೇನಾಪಡೆ, ಜಮ್ಮು ಸರ್ಕಾರ ರಸ್ತೆಗೆ ಬಿದ್ದಿದ್ದ ಮಣ್ಣು, ಕಲ್ಲು, ಬಂಡೆಗಳನ್ನು ತೆರವು ಮಾಡಿದೆ. ಈಗ ಬೆಟ್ಟ ಗುಡ್ಡ ಕುಸಿದು ರಸ್ತೆಗಳೆಲ್ಲವೂ ಕೆಸರುಮಯವಾಗಿದ್ದು ವಾಹನಗಳ ಓಡಾಟಕ್ಕೂ ಕಿರಿಕಿರಿಯಾಗ್ತಾ ಇದೆ. ಅರುಣಾಚಲ ಪ್ರದೇಶದಲ್ಲಿ ಸುರಿದ ಮಳೆಯಿಂದ ಸುಮಾರು 140 ಗ್ರಾಮಗಳು ಮುಳುಗಡೆಯಾಗಿವೆ. ಅಸ್ಸಾಂ, ಗುವಾಹಟಿಯಲ್ಲೂ ಜಲಪ್ರಳಯ ಸೃಷ್ಟಿಯಾಗಿ ಅನಾಹುತಗಳಾಗಿವೆ. ಇವತ್ತು ಕೇಂದ್ರ ಸಚಿವರಾದ ಕಿರಣ್ ರಿಜಿಜು ಮತ್ತು ಶಿವರಾಜ್ ಸಿಂಗ್ ಚೌಹಾಣ್ ವೈಮಾನಿಕ ಸಮೀಕ್ಷೆಯನ್ನು ನಡೆಸಿ ಪ್ರವಾಹದಿಂದ ಆಗಿರುವ ನಷ್ಟದ ಬಗ್ಗೆ ವರದಿಯನ್ನ ಪಡ್ಕೊಂಡ್ರು. ಆಮೇಲೆ ಸಂತ್ರಸ್ತರನ್ನು ಭೇಟಿಯಾಗಿ ಸರ್ಕಾರ ಕಲ್ಪಿಸಿರುವ ವ್ಯವಸ್ಥೆಗಳ ಬಗ್ಗೆ ಮಾಹಿತಿ ಪಡ್ಕೊಂಡ್ರು. ಉತ್ತರ ಭಾರತದಲ್ಲಿ ಮಳೆ ಅಬ್ಬರಿಸುತ್ತಿದೆ ನಿಜ. ಆದರೆ ದಕ್ಷಿಣ ಕನ್ನಡ, ಉಡುಪಿ ಭಾಗದಲ್ಲಿ ಮಳೆ ಆಗ್ತಿರೋದು ಬಿಟ್ರೆ ರಾಜ್ಯದಲ್ಲಿ ಬಹುತೇಕ ಜಿಲ್ಲೆಗಳಲ್ಲಿ ಮಳೆನೇ ಬರ್ತಿಲ್ಲ. ಡ್ಯಾಂಗಳೆಲ್ಲ ಖಾಲಿಯಾಗಿವೆ. ಸೊ ಒಂದ್ ಕಡೆ ಮಳೆ ಇಲ್ಲ, ಮತ್ತೊಂದು ಕಡೆ ಬರದ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಆದರೆ ಇವೆಲ್ಲದರ ಮಧ್ಯೆ ರಾಜ್ಯದಲ್ಲಿ ಡಿಕೆ ಶಿವಕುಮಾರ್ ಸರ್ಕಾರದ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಆಗ್ತಿದೆ.
ನಾಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇದ್ದಾರೆ. ಯುರೋಪ್ ಪ್ರವಾಸ ಮುಗಿಸಿ ನಾಳೆ ರಾಹುಲ್ ಗಾಂಧಿ ದೆಹಲಿಗೆ ವಾಪಸ್ ಬರ್ತಿದ್ದಾರೆ. ನಾಳೆಯೇ ಡಿಕೆ ಶಿವಕುಮಾರ್ ಕೂಡ ದೆಹಲಿಗೆ ಹೋಗ್ತಿದ್ದು ರಾಜ್ಯ ಉಸ್ತುವಾರಿಗಳ ಜೊತೆಗೆ ಮೊದಲ ಸುತ್ತಿನ ಸಭೆ ನಡೆಸುತ್ತಾರೆ. ನಾಡಿದ್ದು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಸಂಪುಟ ವಿಸ್ತರಣೆಗೆ ರೆಡಿಯಾಗಿರುವ ಪಟ್ಟಿಯನ್ನ ಕೊಡ್ತಾರೆ. ರಾಹುಲ್ ಗಾಂಧಿ ಅಂಕಿತ ಹಾಕಿದರೆ ಮುಂದಿನ ವಾರದಲ್ಲೇ ಸಂಪುಟ ವಿಸ್ತರಣೆ ಆಗಲಿದೆ. ಅದರ ಜೊತೆಗೆ ನಾಳೆ ಸಚಿವ ಸಂಪುಟ ಸಭೆಯನ್ನು ಕೂಡ ಡಿಕೆ ಶಿವಕುಮಾರ್ ನಡೆಸಲಿದ್ದಾರೆ. ಸಂಪುಟ ವಿಸ್ತರಣೆಯ ಬಗ್ಗೆ ಮಾಹಿತಿಯನ್ನ ನೀಡಲಿದ್ದಾರೆ ಸಿಎಂ. ಬಳಿಕ ನಾಳೆ ಸಂಜೆ ಮೇಲೆ ದೆಹಲಿಗೆ ಡಿಕೆ ಶಿವಕುಮಾರ್ ಅವರು ಪಯಣ ಬೆಳೆಸುತ್ತಾರೆ. ಇತ್ತ ಸಿದ್ದರಾಮಯ್ಯ ಭೇಟಿಯಾಗಿರುವ ಅವರ ಆಪ್ತ ಶಾಸಕರು ಹೈಕಮಾಂಡ್ ಮೂಲಕ ನಮಗೆ ಸಚಿವ ಸ್ಥಾನ ಕೊಡಿಸಿ ಅಂತ ಹೇಳಿ ಸಿದ್ದರಾಮಯ್ಯ ಅವರಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಒಟ್ಟು ಇನ್ನಿರೋದು ಕೇವಲ 20 ಸ್ಥಾನಗಳು. ಅದರಲ್ಲಿ 18ರಿಂದ 19 ಸ್ಥಾನಗಳನ್ನ ಭರ್ತಿ ಮಾಡಿ 1 ಅಥವಾ 2 ಸಚಿವ ಸ್ಥಾನವನ್ನ ಖಾಲಿ ಇಡುವಂತಹ ಸಾಧ್ಯತೆಗಳು ಕೂಡ ಇದೆ. ಯುವ ಶಾಸಕರು, ಪಕ್ಷದ ಕಟ್ಟಾಳುಗಳು ಮೊದಲ ಆಯ್ಕೆಯಾದ್ರೆ ಹಿರಿಯರು, ಜಾತಿವಾರು ಸಂಪುಟ ವಿಸ್ತರಣೆಗೂ ಕೂಡ ತೀರ್ಮಾನವನ್ನ ಕೈಗೊಳ್ಳಲಾಗುತ್ತೆ. ಸೊ ಎಲ್ಲ ಓಕೆ ಆದ್ರೆ ಜುಲೈ 8 ಅಥವಾ 9ಕ್ಕೆ ಸಂಪುಟ ವಿಸ್ತರಣೆ ಆಗುವುದು ಗ್ಯಾರಂಟಿ ಆಗುತ್ತೆ. ಇನ್ನು ಬರೋಬ್ಬರಿ 4 ತಿಂಗಳ ಬಳಿಕ ದೇಶದಲ್ಲಿ ಬೆಲೆ ಇಳಿಕೆಯ ಭರವಸೆ ಹುಟ್ಟುಕೊಂಡಿದೆ. ಕೇಂದ್ರ ಸರ್ಕಾರ ವಾಣಿಜ್ಯ ಸಿಲಿಂಡರ್ಗಳ ಬೆಲೆಯನ್ನ ಕಡಿಮೆ ಮಾಡಿದೆ. ಅಷ್ಟೇ ಅಲ್ಲ, ಖಾಸಗಿ ತೈಲ ಕಂಪನಿಗಳು ಪೆಟ್ರೋಲ್, ಡೀಸೆಲ್ ಬೆಲೆಯನ್ನ ಇವತ್ತು ಇಳಿಕೆ ಮಾಡಿವೆ. ಖಾಸಗಿ ಇಂಧನ ಕಂಪನಿ ಆಗಿರುವ ನಯಾರಾ ಎನರ್ಜಿ ತೈಲ ಕಂಪನಿ ಪೆಟ್ರೋಲ್ ಮೇಲೆ ಲೀಟರ್ಗೆ 5 ರೂಪಾಯಿ, ಹಾಗೆಯೇ ಡೀಸೆಲ್ ಬೆಲೆಯನ್ನ ಲೀಟರ್ಗೆ 3 ರೂಪಾಯಿ ಇಳಿಕೆ ಮಾಡಿದೆ. ಮತ್ತೊಂದು ಕಡೆ ಕೇಂದ್ರ ಸರ್ಕಾರ 19 ಕೆಜಿಯ ವಾಣಿಜ್ಯ ಸಿಲಿಂಡರ್ ಬೆಲೆಯನ್ನೂ ಇಳಿಕೆ ಮಾಡಿದೆ. ಈ ಬೆಲೆ ಇಳಿಕೆ ನಿರ್ಧಾರ ಗ್ರಾಹಕರಲ್ಲಿ ಹೊಸ ಭರವಸೆಯನ್ನ ಹುಟ್ಟುಹಾಕಿದೆ. ಸರ್ಕಾರಿ ಸ್ವಾಮ್ಯದ ತೈಲ ಮಾರುಕಟ್ಟೆ ಕಂಪನಿಗಳು ಚಿಲ್ಲರೆ ಇಂಧನ ಬೆಲೆಗಳನ್ನು ಇಳಿಕೆ ಮಾಡಬಹುದು ಅನ್ನುವ ನಿರೀಕ್ಷೆ ಕೂಡ ಹೆಚ್ಚಾಗಿದೆ. ಇನ್ನು ಬೆಲೆ ಇಳಿಕೆ ನಿನ್ನೆ ಎಷ್ಟಿತ್ತು, ಇವತ್ತೆಷ್ಟಿತ್ತು ಅಂತ ನಾವು ನೋಡ್ತಾ ಹೋಗೋದಾದ್ರೆ ನಯಾರಾ ಪೆಟ್ರೋಲ್ನಲ್ಲಿ 116 ಲೀಟರ್ಗೆ ಆದರೆ ಇವತ್ತು 111 ರೂಪಾಯಿ. ಅದೇ ರೀತಿಯಾಗಿ ನಯಾರಾ ಡೀಸೆಲ್ನ ಬೆಲೆ ನಿನ್ನೆ 101 ರೂಪಾಯಿ ಆಗಿದ್ರೆ ಇವತ್ತು 96 ರೂಪಾಯಿ ಆಗಿದೆ. ವಾಣಿಜ್ಯ ಸಿಲಿಂಡರ್ನ ಬೆಲೆ 3021 ರೂಪಾಯಿ ಆದರೆ ಇವತ್ತು 2838 ರೂಪಾಯಿ ಆಗಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಹಾಗಾಗಿ ತೈಲ ಬೆಲೆಗಳು ಕಡಿಮೆ ಆಗತ್ತಾ ಅನ್ನುವ ಕುತೂಹಲ ಇದೆ. ಖಾಸಗಿ ತೈಲ ಕಂಪನಿಗಳೇ ಪೆಟ್ರೋಲ್, ಡೀಸೆಲ್ ಬೆಲೆ ಇಳಿಸಿರೋದ್ರಿಂದ ಸರ್ಕಾರನೂ ಬೆಲೆ ಇಳಿಸುತ್ತೆ ಅನ್ನುವಂತಹ ಆಶಾಭಾವನೆ ಮೂಡಿದೆ. ಆದರೆ ಯಾವಾಗ ಇದು ಆಗತ್ತೆ ಅನ್ನೋದಕ್ಕೆ ಮಾತ್ರ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಇನ್ನು ಮತ್ತೊಂದು ಕಡೆ ಬೆಂಗಳೂರಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ವಿರುದ್ಧ ಜಿಬಿಎ ಕಾರ್ಯಾಚರಣೆ ಮಾಡ್ತಿದೆ. ಕೇಂದ್ರ ಪಾಲಿಕೆಯ 16 ಕಡೆ ಒತ್ತುವರಿ ತೆರವಿಗೆ ಮಾರ್ಕ್ ಆಗಿದೆ. ಆದರೆ ಅಕ್ರಮವಾಗಿ ಫುಟ್ಪಾತ್ ಒತ್ತುವರಿ ಮಾಡಿಕೊಂಡವರು ಈಗ ಸರ್ಕಾರವನ್ನೇ ಪ್ರಶ್ನೆ ಮಾಡ್ತಿದ್ದಾರೆ. ಸೇಫ್ ಫುಟ್ಪಾತ್ ಕ್ಯಾಂಪೇನ್ ಅಡಿಯಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕೆಲಸಗಳಾಗ್ತಿವೆ. ಶಿವಾಜಿನಗರದಲ್ಲಿ 6 ಕಡೆ, ಗಾಂಧಿನಗರದಲ್ಲಿ 4 ಕಡೆ, ಚಿಕ್ಕಪೇಟೆಯ 4 ಕಡೆ ಹಾಗೂ ಚಾಮರಾಜಪೇಟೆಯ 2 ಕಡೆ, ಮೆಜೆಸ್ಟಿಕ್, ಜಯನಗರ ಸೇರಿ ಯಲಹಂಕ, ಮಾರತಹಳ್ಳಿಯಲ್ಲೂ ತೆರವು ಕಾರ್ಯಾಚರಣೆ ನಡೆಸಲಾಗ್ತಿದೆ. ಆದರೆ ಬಡ ವ್ಯಾಪಾರಿಗಳ ಹೊಟ್ಟೆ ಮೇಲೆ ಯಾಕೆ ಹೊಡಿತೀರಿ, ಸಣ್ಣ ಪುಟ್ಟ ವ್ಯಾಪಾರಿಗಳ ಜೀವನಕ್ಕೆ ಯಾಕೆ ಕೊಳ್ಳಿ ಇಡ್ತೀರಿ ಅಂತ ಗಲಾಟೆ ಮಾಡಿದ್ರು, ವಾಗ್ವಾದಕ್ಕೂ ಇಳಿದ್ರು. ಅಧಿಕಾರಿಗಳ ಜೊತೆ ವಾಕ್ಸಮರಾನೂ ನಡೆಸಿದ್ರು. ಯಾರೆಷ್ಟೇ ಗೋಳಾಡಿದ್ರು, ಕಣ್ಣೀರು ಹಾಕಿದ್ರು, ಜಿಬಿಎ ಅಧಿಕಾರಿಗಳು ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯವನ್ನ ನಿಲ್ಲಿಸಲಿಲ್ಲ. ಫುಟ್ಪಾತ್ಗಳನ್ನ ಒತ್ತುವರಿ ತೆರವು ಮಾಡ್ತಿರೋದಕ್ಕೆ ಸಚಿವ ಕೃಷ್ಣ ಬೈರೇಗೌಡರು ಕಾರಣನೂ ಕೊಟ್ಟರು. ಪ್ರತಿ ವರ್ಷ 300ಕ್ಕೂ ಹೆಚ್ಚು ಪಾದಚಾರಿಗಳು ಈ ಆಕ್ಸಿಡೆಂಟ್ನಿಂದ ಸಾವನ್ನಪ್ಪಿದ್ದಾರೆ. ಫುಟ್ಪಾತ್ಗಳನ್ನ ಒತ್ತುವರಿ ಮಾಡಿರೋದ್ರಿಂದ ರಸ್ತೆಗೆ ಬರ್ತಾರೆ, ಇದರಿಂದ ಅಪಘಾತಗಳಾಗ್ತಿವೆ, ವಾಹನಗಳನ್ನು ಫುಟ್ಪಾತ್ ಮೇಲೆ ನಿಲ್ಲಿಸ್ತಾರೆ. ಅಂಥವರ ವಿರುದ್ಧವೂ ಕ್ರಮ ಕೈಗೊಳ್ತೀವಿ. ಅಕ್ರಮವಾಗಿ ಫುಟ್ಪಾತ್ ಒತ್ತುವರಿ ಮಾಡಿದ್ರೆ ಬಿಡೋದಿಲ್ಲ ಅನ್ನುವ ಎಚ್ಚರಿಕೆಯನ್ನೂ ಕೊಟ್ಟರು. ಅಂಗಡಿಗಳವರು ಒತ್ತುವರಿ ಮಾಡಿದರೆ ಅವರೇ ಸ್ವಯಂ ಪ್ರೇರಣೆ ವಾಲಂಟಿಯರ್ ಆಗಿ ಒತ್ತುವರಿಯನ್ನು ಅಂಗಡಿಗಳವರು ಕೂಡ ಹಿಂದಕ್ಕೆ ತಗೋಬೇಕು. ಅವರು ವ್ಯಾಪಾರ ಮಾಡಲಿ, ಅವರ ಜಾಗ ಒಳಗಡೆ ವ್ಯಾಪಾರ ಮಾಡಲಿ. ಫುಟ್ಪಾತು ಸಾರ್ವಜನಿಕರಿಗೆ ಸೇರಿದ್ದು, ಸಾರ್ವಜನಿಕರ ಆಸ್ತಿ ಫುಟ್ಪಾತ್ ಮೇಲೆ ವ್ಯಾಪಾರ ಅಂಗಡಿಗಳು ಮುಂದಕ್ಕೆ ಬಂದು ಒತ್ತುವರಿ ಮಾಡುವಂಥದ್ದು ಕಾನೂನಿಗೆ ವಿರುದ್ಧ ಆಗುತ್ತೆ. ವರ್ಷದಲ್ಲಿ 300 ಜನ ಪಾದಾಚಾರಿಗಳು ಬೆಂಗಳೂರಿನಲ್ಲಿ ಆಕ್ಸಿಡೆಂಟ್ಗಳಲ್ಲಿ ಸಾಯ್ತಾ ಇದ್ದಾರೆ. ಯಾಕೆ ಅಂದರೆ ಫುಟ್ಪಾತಲ್ಲಿ ನಡೆಯೋಕ್ಕಾಗೋದಿಲ್ಲ ಅಂತ ರೋಡ್ ಮೇಲೆ ಬಂದು ರೋಡಲ್ಲಿ ಅವರು ಗಾಡಿಗಳು ಒಡೆದು ಸಾಯ್ತಾ ಇದ್ದಾರೆ. ಸೊ